ಎಷ್ಟೊಂದ್ ಜನಕ್ಕೆ ನಿಮ್ನ ನೋಡ್ಬೇಕಂತ ವಿಡಿಯೋಸ್ ಅಲ್ಲಿ. ಸೊ ನಾವು ಮದ್ವೆ ಆಗಿ 8 ಬ್ಯೂಟಿಫುಲ್ ಇಯರ್ಸ್ ಆಯ್ತಲ್ವಾ. ನನ್ನ ಹುಡುಗಿರ್ ವೀಕ್ಷಕರ ಅಥವಾ ವುಮೆನ್ ವೀಕ್ಷಕರಿಗೆ ನೀವು ಹುಡುಗನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಡ್ವೈಸ್ ಕೊಡ್ತೀರಾ? ನನ್ನನ್ನು ಯಾವ ಥರ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳ್ಬೇಡಿ. ನಮ್ಮ ಮನೆಗಳಲ್ಲಿ ಏನು ಗುಣವಂತ, ರೂಪವಂತ, ವಿದ್ಯಾವಂತ, ಹಣವಂತ ಆಯಿತು, ಈಸ್ ದ ರೈಟ್ ಫಿಟ್. ಆ ಥರ ಅಲ್ಲ. ಯು ಮೀನ್ ಟು ಸೇ ಲುಕ್ಸ್ ಡೋಂಟ್ ಮ್ಯಾಟರ್? ನೀವು ಪ್ರಿಯತಮರು ಅಂದರೆ ಒಂದು ಹುಡುಗ ಒಂದು ಹುಡುಗಿ ನಡುವೆ ಮೋರ್ ದೆನ್ ಅ ಲವ್ ದೇರ್ ಹ್ಯಾಸ್ ಟು ಬಿ ಸರ್ಟನ್ ಅಮೌಂಟ್ ಆಫ್ ಲಸ್ಟ್. ಜೊತೆಲಿರಬೇಕು, ಮುದ್ದಿಸ್ಬೇಕು, ಪ್ರೀತಿಸ್ಬೇಕು ಅನ್ನೋದು ಬರಬೇಕು. ಗಾಯ್ ಹೂ ಡು ನಾಟ್ ಹ್ಯಾವ್ ಡಿಸಿಪ್ಲಿನ್ ಈ ವಿಲ್ ಬಿ ಸ್ಲೇವ್ ಆಫೀಸ್. ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗನ ಬಗ್ಗೆ ಸ್ವಲ್ಪನೇ ಗೊತ್ತಿರುತ್ತೆ, ಅವ್ನು ಎಲ್ಲದನ್ನೂ ರಿವೀಲ್ ಮಾಡಿರಲ್ಲ. ಅದನ್ನು ಹೆಂಗೆ ಕಂಡು ಹಿಡ್ಕೊಳಕ್ಕಾಗತ್ತೆ? ಥರ್ಡ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ಸೆಕೆಂಡ್ ಎರಡು ಇದ್ಬಿಟ್ಟು ಈ ಟ್ರಾಮಾಗಳಲ್ಲಿದ್ದು ಹೆಂಗೆಂಗೋ ಬಿಹೇವ್ ಮಾಡೋದು. ನೀವು ನನಗೆ ಕೇಳಲ್ವಾ ಏನನ್ನು? ಮೋರ್ ದೆನ್ ಅ ಲವ್ ದೇರ್ ಇಸ್ ಅ ಲಸ್ಟ್, ಮೋರ್ ದೆನ್ ಅ ಲಸ್ಟ್ ದೇರ್ ಹ್ಯಾಸ್ ಟು ಬಿ ರೆಸ್ಪೆಕ್ಟ್. ಯಾವ ದೂರದೃಷ್ಟಿ ಇಲ್ಲ, ದೃಷ್ಟಿಕೋನ ಇಲ್ಲ ಅಂದರೆ ಹುಡುಗ ಹುಡುಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಐ ನೋ ನಾನು ತುಂಬ ದಿನದಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ ಸಾರಿ. ಎಲ್ಲ ವ್ಲಾಗಲ್ಲೂ ನಾನು ಸಾರಿ ಕೇಳ್ತಾ ಇದ್ದೀನಿ, ವಿಚ್ ಇಸ್ ನಾಟ್ ಗುಡ್. ಬಟ್ ಈ ಸತಿ ಅಂತೂ ಐ ಆಮ್ ರಿಯಲಿ ಹಾರ್ಟ್ ಫೆಲ್ಟ್ ಸಾರಿ ಅಂತಲೇ ಹೇಳ್ಬೋದು. ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ರಿ, ಯಾಕೆ ಇನ್ನೂ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಬಟ್ I assure you that I will start uploading videos consistently and videos start ಮಾಡೋಣ ಅಂತಲೇ ಫೋನ್ ಎತ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮ ವ್ಲಾಗ್ ಮಾಡೋದಕ್ಕೆ. ಸೊ ಟುಡೇ ಈಸ್ ಗೋಯಿಂಗ್ ಟು ಬಿ ಅ ಡೇ ಇನ್ ಮೈ ಲೈಫ್ ವಿಡಿಯೋ ಪ್ಲಸ್ ನಿಮ್ಮೆಲ್ಲರ ಫೇವ್ರೆಟ್ ಮಿಸ್ಟರ್ ಪ್ರವೀಣ್ ಆರಾಧ್ಯ ಅವರು ಈ ವ್ಲಾಗಲ್ಲಿ ಬರಬೇಕಂತೆ. ಒಂದು 2-3 ಟಾಪಿಕ್ ಬಗ್ಗೆ ಮಾತಾಡಬೇಕಂತೆ ಅವರು. ಸೊ ಸ್ಟೇ ಟ್ಯೂನ್ ಫಾರ್ ಇಟ್. ಆಮೇಲೆ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೆ ಕಾಂಟೆಂಟ್ ಕೊಡಬೇಕು ನಿಮಗೆಲ್ಲ ಅಂತ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಬಾ ಒಳಗೆ. ನನಗೆ ಇವನೇ ಲೈಫು, ಅವನಿಗೆ ನಾನೇ ಲೈಫ್. ಸೊ ಇವತ್ತಿನ ಔಟ್ಫಿಟ್ ಏನಪ್ಪ ಅಂದರೆ ಸ್ಕರ್ಟ್ ಆ್ಯಂಡ್ ವೇಸ್ಟ್ ಕೋಟ್ ಅಂತಾರೆ, ಸ್ಲೀವ್ ವೇಸ್ಟ್ ಕೋಟ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಫುಲ್ ಮ್ಯಾಚಿಂಗ್ ಪ್ಲಸ್ ಸ್ವಲ್ಪ ಕಲರ್ ಪಾಪಪ್ ಆಗಲಿ ಅಂತ ರೆಡ್ ಕಲರ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ. ಸೊ ಅದಕ್ಕೆ ಏನಾದರೂ ಒಂದು ರೆಡ್ ಇರಲಿ ಅಂತ ರೆಡ್ ಇಟ್ಕೊಂಡಿದ್ದೀನಿ ಇವತ್ತು. ಓ ಮೈ ಗಾಡ್, ಕ್ರೇಜಿ ಆಗಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ಹೋಗಿ ಪ್ರವೀಣ್ನ ಮೀಟ್ ಮಾಡ್ಕೊಬರೋಣ. ಅವ್ರು ತುಂಬ ಬ್ಯುಸಿ ಇದ್ದಾರಂತೆ ಆ್ಯಸ್ ಯೂಶುವಲ್. ದಿಸ್ ಗೈ ಇಸ್ ವೆರಿ ವೆರಿ ಬ್ಯುಸಿ ಮ್ಯಾನ್. ಡೌನ್ ಟೌನ್ ದುಬೈಲಿದ್ದಾರಂತೆ. ಸೊ ನಿಮಗೂ ಡೌನ್ ಟೌನ್ ತೋರಿಸ್ತೀನಿ, ಹಾಗೆ ಅವ್ರನ್ನೂ ಮೀಟ್ ಮಾಡ್ಕೊಬರೋಣ. ಕಮ್ ಲೆಟ್ಸ್ ಗೋ. ಇಟ್ಸ್ ವಿಂಟರ್ ಸೀಸನ್ ಇನ್ ದುಬೈ. ಇವಾಗ ಎಷ್ಟು ಒಳ್ಳೊಳ್ಳೆ ಜಾಗಗಳಿದೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋದಕ್ಕೆ. ಇಲ್ಲಿರೋ ಲೋಕಲ್ಸು ಮತ್ತು ಎಕ್ಸ್ಪ್ಯಾಟ್ಸ್ ಎಲ್ಲ ಈ ವಿಂಟರ್ ಸೀಸನ್ಗೆ ಕಾಯ್ತಾ ಇರ್ತಾರೆ, ಯಾಕಂದರೆ ಸಮ್ಮರ್ ಅಂತೂ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ. ಹಾಯ್ ಪ್ರವೀಣ್. ಬಾಯ ಗೈಸ್, ಇದು ಉರ್ಲಾ ಅಂತ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೆಫೆ. ಹಾಯ್ ಪ್ರವೀಣ್, ಎಲ್ಲಿಗೆ ಬಂದಿದೀವಿ ನಾವು? ನನ್ಗೆಂತ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದಿದ್ದೀವಿ. ಹೇಳಿ ಕರೆಕ್ಟ್. ಉರ್ಲಾ ಜಾಗ ಇದು. ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಉರ್ಲಾ. ಓಕೆ. ಓವರ್ಲುಕಿಂಗ್ ಕಂಪ್ಲೀಟ್ ಬುರ್ಜ್ ಖಲೀಫಾ. ಐ ಥಿಂಕ್ ದೇರ್ ಆರ್ ವೆರಿ ಫ್ಯೂ ರೆಸ್ಟೋರೆಂಟ್ಸ್ ಇನ್ ದುಬೈ. ಕೆಲವೇ ರೆಸ್ಟೋರೆಂಟ್ಸ್ ಗಳು ಹ್ಯಾವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ವ್ಯೂ ಆಫ್ ಅದು ಕಂಪ್ಲೀಟ್ ಬುರ್ಜ್ ಖಲೀಫಾ ಇರೋದು. ಉರ್ಲಾ ಒನ್ ಆಫ್ ದ ಬೆಸ್ಟ್. ಯಾವ್ದಾರ ನ್ಯೂ ಇಯರ್ ಗೆ ಬರ್ಬೇಕಂದ್ರೆ ಅಥವಾ ಯಾವ್ದಾದ್ರು ನಾವು ಫೈರ್ ವರ್ಕ್ ಎಲ್ಲ ನೋಡ್ಬೇಕಂದ್ರೆ there is no better place than ಇದು. ಇವತ್ತು ನನ್ನ ಹೆಂಡತಿ ಚೂಸ್ ಮಾಡಿ ಕರ್ಕೊಂಡ್ ಬಂದಿರೋದಕ್ಕೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಗೌರಿ ಅವರೇ. ನನ್ನಲ್ಲಿ ಆಲ್ಸೋ ನಿಮ್ ಸೂಟ್ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ, ಬ್ಲೂ ಕಲರ್ದು. ಥ್ಯಾಂಕ್ ಯು. ಯಾ
ಓನ್ಲಿ ಸಾಡೆ ಲುಕ್ ಇಸ್ ಡಿಸೈನರ್ ಸೂಟ್ ತರ ಇದೆ. ಸಾಡೆ ಲುಕ್. ಮತ್ತೆ ಎಷ್ಟೊಂದ್ ಜನಕ್ಕೆ ನಿಮ್ನ ನೋಡ್ಬೇಕಂತ ವಿಡಿಯೋಸ್ ಅಲ್ಲಿ, ಎಸ್ಪೆಷಲಿ ಎಲ್ಲರಿಗೂ ನಾನು ಕ್ಷಮೆ ಯಾಚಿಸ್ತೀನಿ. ತುಂಬಾ ದಿವಸದಿಂದ ನಂಗೆ ನನ್ನ ಹೆಂಡತಿ ಸಪೋರ್ಟ್ ಮಾಡಿ ವಿಡಿಯೋ ಬರಕ್ ಆಗಿಲ್ಲ. ಅದ್ರ ಜೊತೆಗೆ ನನ್ನ ಹೆಂಡತಿನೂ ಕೂಡ ನನ್ನ 2-3 ತಿಂಗಳು ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೆ, ವೆದರ್ ಬಿಸಿಲು ಇತ್ತಲ್ಲ ಅಂತ. ಸೊ ಇಲ್ಲಿ ನಮ್ಗೆ ಇಲ್ಲಿ ವೆದರ್ ಎಲ್ಲ ಕೂಲ್ ಆಗಿ ಚೆನ್ನಾಗಿದೆ, ಹೊರಗಡೆ ಎಲ್ಲ ಕುತ್ಕೋಬಹುದು. ಸೊ ನನ್ನ ಹೆಂಡತಿ she is back to Dubai. So ಇದ್ರಲ್ಲಿ ನಂದು 50% ತಪ್ಪಿರ್ಬೋದು, ನಿಮ್ನೆಲ್ಲ ಮಿಸ್ ಮಾಡಿರೋದು. ಅದ್ರಲ್ಲಿ 50% ಗೆ ಗೌರಿ ಅವರು ಕೂಡ ಭಾಗಿಯಾಗಿದ್ದಾರೆ. ನನ್ನ ಮಿಸ್ ಮಾಡಿದ್ರ? ಸೊ ಇವಾಗ ದುಬೈಗೆ ಬರೋ ಟೂರಿಸ್ಟ್ ಎಲ್ಲ ಕಾಯ್ತಾ ಇದಾರೆ, ವೆದರ್ ಚೆನ್ನಾಗಿದೆಯಲ್ಲ. ಸೊ ನೀವೇನ್ ಅಡ್ವೈಸ್ ಮಾಡಕ್ ಇಷ್ಟಪಡ್ತೀರಾ? ಇವಾಗ ಬರ್ಬೇಕಾ ಈ ಟೈಮ್ ಅಲ್ಲಿ? ಖಂಡಿತ ಬನ್ನಿ, ಪ್ರತಿಯೊಬ್ರು ಬರ್ಲೇಬೇಕಾದಂತ ಸ್ಥಳ ದುಬೈ. ಕಮ್ ಹಿಯರ್, ಎಕ್ಸ್ಪ್ಲೋರ್ ಮಾಡಿ. ನಾವಿಲ್ಲಿ ಟೂರಿಸ್ಟಿಕ್ ಡೆಸ್ಟಿನೇಷನ್ ಅಂತಾನೆ ಅಲ್ಲ, ಹಲವಾರು ಅವಕಾಶಗಳು, ಆಪರ್ಚುನಿಟಿಗಳು ನಿಮ್ಗೆಲ್ಲರಿಗೂ ಸಾಲಾಗಿಲ್ಲಿದೆ. ಬನ್ನಿ, ಜನಗಳ ಜೊತೆ ಮಾತಾಡಿ, ನೋಡಿ, ಹೊಸದನ್ನ ಕಲೀರಿ. ಒಂದು ಶಿಸ್ತು ಅಂದ್ರೆ ಏನಾಗುತ್ತೆ, ಒಂದು ಸಿವಿಕ್ ಸೆನ್ಸ್ ಅಂದ್ರೆ ಹೇಗೆ, ಏನೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಕ್ಲೆನ್ಲಿನೆಸ್ ಅಂದ್ರೆ ಹೇಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಒಂದು ಸೇಫ್ಟಿ, ಸೆಕ್ಯೂರಿಟಿ ಅಂದ್ರೆ ಏನಂತ ಗೊತ್ತಾಗುತ್ತೆ. ಲಕ್ಸುರಿ ಅಂದ್ರೆ ಏನಂತ ಗೊತ್ತಾಗುತ್ತೆ. ಅಂಡ್ ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಆಗಿ ಒಂದು ಮರಳುಗಾಡಲ್ಲಿ ಏನೆಲ್ಲ ಬಿಲ್ಡ್ ಮಾಡಬಹುದು, ಅದೆಲ್ಲ ಬಿಲ್ಡ್ ಮಾಡಿರೋ ಒಂದು ನಾಯಕತ್ವದ ಶಕ್ತಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಇಲ್ದಲೆ ಒಂದು ಮರಳುಗಾಡಿನಲ್ಲಿ ಇಷ್ಟೊಂದೆಲ್ಲ ಬಿಲ್ಡ್ ಮಾಡಬಹುದಂತೆ. ನಮ್ಮಂತ ಸಂಪತ್ತು ಭರಿತ ದೇಶ, ಸಂಪತ್ತು ಭರಿತ ನಾಡುಗಳಲ್ಲಿ ಏನೆಲ್ಲ ಕಟ್ಕೋಬಹುದು, ಹೇಗೆಲ್ಲ ಕಟ್ಕೋಬಹುದು ಅನ್ನೋದಕ್ಕೆ ನಮ್ಗೆ ನಿಜವಾಗ್ಲೂ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರು ಆಗುತ್ತೆ. ಬಿಕಾಸ್ ನೈಸರ್ಗಿಕ ಸಂಪತ್ತುಗಳಿದೆ ನಮ್ಮಲ್ಲಿ, ಎಷ್ಟೊಂದು ಹ್ಯೂಮನ್ ರಿಸೋರ್ಸ್, ಏನು ಟ್ಯಾಲೆಂಟ್ ಇದೆ, ಒಳ್ಳೆ ಶಕ್ತಿಯುತವಾದಂತ ಯುವಕರಿದ್ದಾರೆ. ವಿ ಆರ್ ಎ ವೆರಿ ಯಂಗ್ ನೇಷನ್. ಸೊ ನಾವು ತುಂಬಾ ಚೆನ್ನಾಗಿ ಮಾಡ್ಬೋದು. ಹಲವಾರು ಪರ್ಸ್ಪೆಕ್ಟಿವ್ಸ್ ನಿಮ್ ಮೈಂಡ್ ಅಲ್ಲಿ ಓಪನ್ ಆಗುತ್ತೆ. ಎಲ್ಲದ್ರ ಜೊತೆಗೆ ಬನ್ನಿ, ಎಂಜಾಯ್ ಮಾಡಿ. ಇದೊಂದು ಎಂಜಾಯ್ ಮಾಡೋ ಜಾಗ ಇದು. ಫುಲ್ಲಿ ಲೋಡೆಡ್, ವಿಲ್ ಸ್ಪೆಂಡ್ ಸೋ ಮಚ್ ಮನಿ. ಥ್ಯಾಂಕ್ ಯು ಫಾರ್ ದ ಸಜೆಷನ್ಸ್ ಮಿಸ್ಟರ್ ಪ್ರವೀಣ್. ಸೊ ನಾವು ಮದ್ವೆ ಆಗಿ 8 ಬ್ಯೂಟಿಫುಲ್ ಇಯರ್ಸ್ ಆಯ್ತಲ್ವಾ. ಸೊ ನಂದು ಗರ್ಲ್ ವ್ಯೂವರ್ಸಿಗೆ ನೀವು ಯಾವ ತರ ಹುಡುಗನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸಜೆಷನ್ ಕೊಡ್ತೀರಾ? ಐ ನೋ ಇಟ್ಸ್ ಅ ವೆರಿ ಟ್ರಿಕ್ಕಿ ಕ್ವೆಶ್ಚನ್. ಓಕೆನಾ, ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಈ ವ್ಯೂನ ಎಂಜಾಯ್ ಮಾಡ್ಕೋತಾ ಊಟ ಮಾಡಾದ್ಮೇಲೆ ನೀವ್ ಹೇಳಿ, ಓಕೆನಾ? ಗೈಸ್ ನೋಡಿ, ಫೌಂಟೇನ್ ಸ್ಟಾರ್ಟ್ ಆಯ್ತು. ಕರೆಕ್ಟ್ 6 PM ಸ್ಟಾರ್ಟ್ ಮಾಡ್ತಾರೆ. ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ವ್ಯೂ. ಈ ಫೌಂಟೇನ್ ನ ಇತ್ತೀಚೆಗೆ ರೀಡಿಸೈನ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಡಿಸೈನ್, ಐ ಥಿಂಕ್ ಎವ್ರಿ 3 years ಒನ್ಸು ಚೇಂಜ್ ಮಾಡ್ತಾರೆ ಇದು ಡಿಸೈನು. ಸೊ ಈ ವರ್ಷದ್ದು ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ಅಟ್ರಾಕ್ಟಿವ್. ಓಕೆ ಪ್ರವೀಣ್, ನನ್ನ ಮದುವೆ ಆಗಿ 8 ವರ್ಷ ಆಯ್ತಲ್ವಾ. ಸೊ ಇವಾಗ ನನ್ನ ಹುಡುಗಿರ್ ವೀಕ್ಷಕರ ಅಥವಾ ವುಮೆನ್ ವೀಕ್ಷಕರಿಗೆ ನೀವು ಹುಡುಗನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಡ್ವೈಸ್ ಕೊಡ್ತೀರಾ? ನನ್ನನ್ನು ಯಾವ ಥರ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳ್ಬೇಡಿ, ಬಟ್ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ ಹೇಳಿ. ಓ ಮೈ ಗಾಡ್, ಇದು ಈ ಥರ ಕ್ವಶನಲ್ಲಿ ಎಲ್ಲಿ ತರ್ತೀಯ ನೀನು? ಒಂದು ಸ್ವಲ್ಪ ಉತ್ತರ ಹೇಳೋಕ್ಕೆ ಅಥವಾ ಏನಾದರೂ ಒಂದು ಸ್ವಲ್ಪ ಸುಲಭವಾಗಿರಬೇಕು. ನಾನೇನು ಕಲ್ತ್ಕೊಬಂದು ಹೇಳೋಕ್ಕಾಗತ್ತಾ? ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಯಾವ ಥರ ಹುಡುಗರನ್ನ ಸೆಲೆಕ್ಟ್ ಮಾಡಬೇಕಂದ್ರೆ, ಯಾವ ಥರ ಹುಡುಗಿರು ಸೆಲೆಕ್ಟ್ ಮಾಡ್ಕೋಬೇಕು, ಎಕ್ಸಾಕ್ಟ್ಲಿ, ಅಥವಾ ಹುಡುಗರಲ್ಲಿ ಯಾವ್ದಾರ ಕ್ರೈಟೀರಿಯಾಸ್ನ ನೀವು ನೋಡಬೇಕು ಹುಡುಗಿರು ಅಂತ ಹೇಳ್ಬೇಕಾ? ಗುಡ್ ಕ್ವಶನ್. ಯೋಚನೆ ಮಾಡೋಕ್ಕೆ ಟೈಮ್ ಇದೆಯಾ? ಟೈಮ್ ಕೊಡಲ್ಲ. ಇನ್ಸ್ಟೆಂಟ್ ಆಗಿ ಆನ್ಸರ್ ಮಾಡ್ಬೇಕು. ಟೈಮ್ ಕೊಟ್ಬಿಟ್ರೆ ಆಮೇಲೆ ತುಂಬಾ ಯೋಚನೆ ಮಾಡ್ಬಿಟ್ಟು ಇನ್ನೇನೋ ಬೇರೆ ತರ ಆನ್ಸರ್ ಮಾಡ್ಬಿಡ್ತೀರಾ. ಸೊ ಟೈಮ್ ಕೊಡಲ್ಲ. ಲೆಟ್ ಮೀ ಕೀಪ್ ಇಟ್ ವೆರಿ ಸಿಂಪಲ್ ಆಸ್ ಯೂಶುವಲ್. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಸುಸ್ವಾಗತ. ಅದ್ರ ಜೊತೆಗೆ ಕ್ಷಮೆ ಇರಲಿ, ತುಂಬ ದಿನ ಆಗಿದೆ ನಿಮ್ಮ ಜೊತೆ ಎಲ್ಲ ಮಾತಾಡಿ. ಗೌರಿ ಅವ್ರು ಇರಲಿಲ್ಲ, ಆಮೇಲೆ ನಾನು ಅವ್ರಿಗೆ ಅಷ್ಟು ಕೋಪ್ರೇಟ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ 50-50 ಆಯಿತಾ? ಎನಿವೆ, ಉತ್ತರನೇ ಕೊಡಬೇಕಂದ್ರೆ ಕರೆಕ್ಟಾಗಿ ಬಂಗಾರು ಎಂತೆಂಥ ಕ್ವಶನ್ ಕೇಳ್ತೇನೆ ನೀನು. ಓಕೆ, ನೋ ಪ್ರಾಬ್ಲಮ್. ಇವತ್ತಿನ ಕಾಲಘಟ್ಟಕ್ಕೆ 2025 ಅಂದರೆ 2025 ಯಾವ ಥರ ಒಂದು ಹುಡುಗಿ, ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನನಗೆ ಯಾವ್ದಾದ್ರು ಒಂದು ತಂಗಿ ಇದ್ದಿದ್ರೆ ಅಥವಾ ಅಕ್ಕ ಇದ್ದಿದ್ರೆ, ನಾನು ಯಾವ ಥರ ಹುಡುಗನ್ನ ನೋಡ್ತಾ ಇದ್ದೆ, ಅಥವಾ ಒಂದು ಹುಡುಗನಲ್ಲಿ ಯಾವ ರೀತಿಯ ರೂಪುರೇಷೆಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ ಅನ್ನೋ ವಿಷಯನ ನಾನು ನಿಮಗೆ ತಿಳಿಸ್ತೇನೆ, ಆಯಿತಾ? ವೆಲ್, ಪಾಯಿಂಟ್ ನಂಬರ್ 1. ಓಕೆ, ನೋಡಿ, ನಾವು ಯಾವುದೇ ಒಂದು ಸಾಂಪ್ರದಾಯಿಕವಾಗಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಸೊಸೈಟಿಯಲ್ಲಿ ಏನಂತ ಹೇಳ್ತಾರೆ,
ನೋಡೋಕ್ಕೆ ಚೆನ್ನಾಗಿರಬೇಕು, ಗುಣವಂತ, ರೂಪವಂತ, ಹಣವಂತ, ವಿದ್ಯಾವಂತ, ಈ 4ರಲ್ಲೇ ನೋಡ್ತಾರೆ. ಅದನ್ನು ಬಿಟ್ಟು ಸ್ವಲ್ಪ ಕೆಳಗಡೆ ಬಂದು ಯೋಚನೆ ಮಾಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ನ, ಆಯಿತಾ? ನನ್ನ ಪ್ರಕಾರ ನೀವು ಒಂದು ಹುಡುಗನ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಐ ವಾಂಟ್ ಅ ಬಾಯ್, ಹುಡುಗ ಹ್ಯಾಸ್ ಟು ಬಿ ಫಿಸಿಕಲಿ ಫಿಟ್. ಓಕೆ, ವೆರಿ ಇಂಪಾರ್ಟೆಂಟ್. ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ? ಒಬ್ಬ ಫಿಸಿಕಲಿ ಫಿಟ್ ಆಗಿರ್ತಾನೆ, ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್. ಇವನು ಫಿಟ್ ಆಗಿದ್ದಾನೆ ಅಂದರೆ ಇವನು ಡಿಸಿಪ್ಲಿನ್ ಆಗಿದ್ದಾನೆ ಅಂತ ಅರ್ಥ. ಅವನ ಬಾಡಿನ ಅವನು ರೆಸ್ಪೆಕ್ಟ್ ಮಾಡ್ಕೋತಿದ್ದಾನೆ ಅಂತಂದರೆ ಈ ವಿಲ್ ಆಲ್ಸೋ ರೆಸ್ಪೆಕ್ಟ್ ಅದರ್ಸ್, ವಿಲ್ ಆಲ್ಸೋ ರೆಸ್ಪೆಕ್ಟ್ ದ ಸರೌಂಡಿಂಗ್ಸ್. ಒಂದು ಬಾಡಿನೇ ಅವನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅವನಿಗೆ ಅರ್ಹತೆ ಆಗಿರ್ಬೋದು ಅಥವಾ ಅರಿವು ಇಲ್ಲ ಅಂದರೆ ಅವನು ಸರೌಂಡಿಂಗ್ನ ಯಾವ ಥರ ಸರಿಯಾಗಿ ಇಟ್ಕೋತಾನೆ? ಅದು ಫಸ್ಟು. ಅದ್ರ ಜೊತೆಗೆ ಒಂದು ಬಾಡಿನ ಸರಿಗೆ ಇಟ್ಕೋಬೇಕಂದ್ರೆ ಅವನಿಗೆ ತುಂಬ ಶಿಸ್ತು ಇಂಪಾರ್ಟೆಂಟು, ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ದ ಗೈ ಹೂ ಡು ನಾಟ್ ಹ್ಯಾವ್ ಡಿಸಿಪ್ಲಿನ್, ಈ ವಿಲ್ ಬಿ ಸ್ಲೇವ್ ಆಫ್ ಹಿಸ್ whatever it is. He'll be basically slave. He needs to have a proper routine. So first one, physically he has to be extremely healthy, extremely strong, extremely well built, taken care. ನಾನು ಸುಂದರತೆ ಬಗ್ಗೆ, ಸ್ಮಾರ್ಟ್ನೆಸ್ ಬಗ್ಗೆ, ಡಿಂಪಲ್ ಬಗ್ಗೆ, ಹೈಟ್ ಬಗ್ಗೆ ಮಾತಾಡ್ತಿಲ್ಲ. You mean to say looks don't matter? Look do matter, but it is very subjective. Beauty lies in the eyes of the beholder ಥರ. ಅದು ತುಂಬ ಸಬ್ಜೆಕ್ಟಿವ್. ಅದನ್ನು ನಾರ್ಮಲಾಗಿ ಎಲ್ಲರೂ ನೋಡ್ತಾರೆ. ಅದನ್ನು ಅಲ್ಲದೆ ಸಾಧಾರಣವಾಗಿ ಏನೇನು ವಿಷಯಗಳನ್ನು ನೋಡ್ತಾರೆ, ಅದು ಅಲ್ಲದೇ ಏನೇನು ವಿಷಯನ ನೋಡಬೇಕು ಅನ್ನೋದನ್ನು ತಿಳಿಸ್ಬೇಕು ಅಂತ. ಸೊ ಐ ವಾಂಟ್ ಟು ಆ್ಯಡ್ ಅ ವ್ಯಾಲ್ಯೂ ದೇರ್. ಪಾಯಿಂಟ್ ನಂಬರ್ 1, ದೈಹಿಕವಾಗಿ ಅವನು ಸದೃಢವಾಗಿರಬೇಕು. ಸದೃಢವಾದ ದೇಹದಲ್ಲಿ ಒಂದು ಸದೃಢವಾದ ಮೈಂಡ್ ಅಂತ ಇರುತ್ತೆ. ಸೊ ಅವನಿಗೊಂದು ರೋಟೀನ್ ಇರುತ್ತೆ, ಶ್ರದ್ಧೆ ಇರುತ್ತೆ, ಶಿಸ್ತಿರುತ್ತೆ. ಅವನ್ನ ರೆಸ್ಪೆಕ್ಟ್ ಮಾಡ್ಕೋತಿದ್ದಾನೆ, ಅವನ್ನ ಹೇಗೆ ನೋಡ್ಕೋಬೇಕು ಅನ್ನೋ ಅರಿವಿದೆ ಅಂದರೆ ಅವನು ಸಂಸಾರನ, ಕುಟುಂಬನ, ಸಮಾಜದಲ್ಲಿ ಚೆನ್ನಾಗಿರ್ತಾನೆ ಅನ್ನೋ ಒಂದು ಅಭಿಪ್ರಾಯ. ಒಂದು. ಎರಡನೇದು, ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿಸ್. ಯಾವುದೇ ಹುಡುಗನಲ್ಲಿ ಐ ವಾಂಟ್ ಯು ಟು ಸಿ ಈಸ್ ಝೀಲ್ ಟು ಅಚೀವ್ ಸಮಥಿಂಗ್. ಅವನೇನೋ ಒಂದು ಆತುರತೆ, ದಟ್ ಅರ್ಜೆನ್ಸಿ ಟು ಡೂ ಅಚೀವ್ ಸಮಥಿಂಗ್. ಈ ಹ್ಯಾಸ್ ಟು ಹ್ಯಾವ್ ಅ ಗೋಲ್ ಟು ಬಿಕಮ್ ಸಮ್ ಒನ್. ಅವನು ಇವತ್ತು ನೀವು ನೋಡೋ ಸಂದರ್ಭದಲ್ಲಿ ಅವನು ಅಚೀವರ್ ಆಗಿರ್ಬೋದು, ಅಥಾರಿಟಿ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಪವರ್ ಇರ್ಬೋದು, ಅಥವಾ ಇಲ್ದಲೇ ಇರ್ಬೋದು. ಈಸ್ ಹಿ ಹ್ಯಾವಿಂಗ್ ದಟ್ ಎನಫ್ ಝೀಲ್ ಟು ಬಿಕಮ್ ಸಮ್ ಒನ್? ಮೇ ಬಿ ಪೊಲಿಟಿಷಿಯನ್ ಆಗ್ಬೋದು, ಕ್ರಿಕೆಟರ್ ಆಗ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಫಿಲಮ್ ಸ್ಟಾರ್ ಆಗ್ಬೋದು, ಅಥವಾ ಎಲ್ಲರೂ ಇಲಾನ್ ಮಾಸ್ಕ್ ಅಥವಾ ಏನೋ ಸ್ಟೀವ್ ಜಾಬ್ಸ್ ಅಥವಾ ದೊಡ್ಡವರೇ ಆಗೋಕ್ಕಾಗ್ದಲೇ ಇದ್ರೂ ಕೂಡ ಸಮಾಜದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನಮಾನ, ಗೌರವವನ್ನು ಕಂಡುಕೊಳ್ಳುವ ಒಂದು ಸಾಮರ್ಥ್ಯದ ಜೊತೆಗೆ ಒಂದು ಅದನ್ನು ಮಾಡಬೇಕು ಅನ್ನೋ ಒಂದು ಛಲ, ದಟ್ಸ್ ಕಾಲ್ ಝೀಲ್. ಐ ವಿಲ್ ಡೂ ಸಮಥಿಂಗ್, ಐ ವಿಲ್ ಅಚೀವ್ ಸಮಥಿಂಗ್, ಐ ವಿಲ್ ಲರ್ನ್ ದಿಸ್, ಐ ವಿಲ್ ಡೂ ದಿಸ್ ಅನ್ನೋ ಒಂದು ಒಂದು ಛಲ ಇರಬೇಕು. ಮೊದಲನೇದೊಂದು ದೈಹಿಕವಾಗಿ ಸದೃಢವಾಗಿರಬೇಕು. ಎರಡನೇದೊಂದು ಅವನೇನೋ ಒಂದು ಅಚೀವ್ ಮಾಡ್ತಾನೆ ಅನ್ನೋ ಒಂದು ಛಲ ಇರಬೇಕು. ಮೂರನೇದಾಗಿ ಅಂದರೆ ಈ 2 ಗುಣಗಳು ನಾನು ನಾರ್ಮಲಾಗಿ ಏನು ನಮ್ಮ ಮನೆಯಲ್ಲೆಲ್ಲ ನೋಡ್ತಾರೆ ಅದನ್ನು ಬಿಟ್ಟು ಈ ಹುಡುಗಿರಾಗಿ ನೀವೇನು ನೋಡಬೇಕು ಹುಡುಗನ ವ್ಯಕ್ತಿತ್ವದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮೂರನೇದು ತುಂಬ ಇಂಪಾರ್ಟೆಂಟ್. ಐ ವಾಂಟ್ ಯು ಗರ್ಲ್ಸ್ ಟು ಸೆಲೆಕ್ಟ್ ಅ ಹೀಲ್ಡ್ ಮ್ಯಾನ್ ಅಂದರೆ ಲುಕ್, ಯಾವುದೇ ಒಂದು ಮಗು ಹುಟ್ಟಿದಾದ್ಮೇಲೆ 7 ವರ್ಷಕ್ಕೆ ಸೈಕಾಲಜಿ ಪ್ರಕಾರ 7 ವರ್ಷದೊಳಗಡೆಗೆ ಆ ಒಂದು ಬ್ರೈನ್ ಮೆಚ್ಯೂರ್ ಆಗಿಬರುತ್ತೆ. ಅಲ್ಲಿವರೆಗೂ ನಾವು ಏನೇನು ಕಲ್ತಿರ್ತೀವಿ, ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಪ್ರೋಗ್ರಾಮ್ಡ್ ಆಲ್ರೆಡಿ ಬಿಫೋರ್ 7 ವರ್ಷದೊಳಗಡೆ, ಆಯಿತಾ? ಅದೇ ಥರ ಅವರು ದೊಡ್ಡವರಾದಮೇಲೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸಿಟ್ಟಾಗಿರ್ಬೋದು, ಖುಷಿಯಾಗಿರ್ಬೋದು, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದಾಗಿರ್ಬೋದು, ವ್ಯವಹಾರ ಆಗಿರ್ಬೋದು, ದುಡ್ಡಿನ ಜೊತೆಗಿರೋ ಸಂಬಂಧ ಆಗಿರ್ಬೋದು, ಅವರ ಫ್ರೆಂಡ್ಶಿಪ್ ಜೊತೆ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಎಲ್ಲದನ್ನು ನೋಡುವ ಒಂದು ಕಲಿಕೆಯ ಸಾಮರ್ಥ್ಯ ಹಾಗೂ ಸಮಾಜದ ಅರಿವು ಆ 7 ವರ್ಷದ ಕೆಳಗಡೆನೇ ಆಗಿರುತ್ತೆ. ಅವಾಗೇನಾಗುತ್ತೆ ಅಂದರೆ ಕೆಲವಾರು ರೀತಿಯ ಸಮಾಜದಿಂದ ಪ್ರಭಾವ ಬೀರಿ ಅವ್ರಿಗೆ ಸ್ವಲ್ಪ ರಾಂಗ್ ಪ್ರೋಗ್ರಾಮಿಂಗ್ ಆಗಿರುವ ಸಾಧ್ಯತೆಗಳಿರುತ್ತೆ. ಅ ಮ್ಯಾನ್ ಹೂ ಈಸ್ ಮೆಚೂರ್ಡ್ ಎನಫ್ ಟು ಗೆಟ್ ಮ್ಯಾರಿ ಅಂದ್ಕೊಳ್ಳೋಣ, 25 ವರ್ಷದಿಂದ ಎಬೋವ್ ಅಥವಾ 28 ವರ್ಷದಿಂದ ಎಬೋವ್ ಯಾರಿರ್ತಾರೆ ಅವನಿಗೆ ಸಮಾಜದ ಅರಿವು, ಅವನ ಅರಿವಿರಬೇಕು. ಓಕೆ, ನಾನು ಈ ಥರ ಕಲ್ತಿದ್ದೆ, ನಾನು ಈ ಥರ ಇದು ನೋಡ್ಕೋಬೇಕು, ಅಥವಾ ರಿಲೆವೆಂಟ್ ಟು ದ ಸೊಸೈಟಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಾನು ಹಿಂಗೆ ಕಲ್ತಿರೋದು, ನಾನು ಹಿಂಗೆ ಇರೋದು, ನಾನು ಹಿಂಗೆ ಮಾಡ್ತೀನಿ ಅಂದರೆ ಕಷ್ಟ ಆಗ. ಅಲ್ಲ, ಮದುವೆ ಆಗೋಕ್ಕಿಂತ ಮುಂಚೆ ಲೆಟ್ಸ್ ಸೇ ಅರೇಂಜ್ ಮ್ಯಾರೇಜ್, ಯಾರೊಬ್ಳು ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದಾಳೆ. ಅವಳಿಗೆ ಅರೇಂಜ್ ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗನ ಬಗ್ಗೆ ಸ್ವಲ್ಪನೇ ಗೊತ್ತಿರುತ್ತೆ, ಅವ್ನು ಎಲ್ಲದನ್ನೂ ರಿವೀಲ್ ಮಾಡಿರಲ್ಲ. ಅದನ್ನು ಹೆಂಗೆ ಕಂಡು ಹಿಡ್ಕೊಳಕ್ಕಾಗತ್ತೆ? ಅವ್ನಿಗೆ ಟ್ರಾಮಾ ಇದೆಯಾ ಇಲ್ವಾ, ಅದು ಹೆಂಗೆ ಗೊತ್ತೇ ಆಗಲ್ಲ. ಮದುವೆಗಿಂತ ಮುಂಚೆ ಹೆಚ್ಚಿನದಾಗಿ ಮೀಟ್ ಮಾಡಿ, ಮಾತಾಡಿ, ಪ್ರಶ್ನೆಗಳನ್ನು ಕೇಳಿ,
ಆಮೇಲೆ ಹೆಚ್ಚಿನ ಅಂದರೆ ಒಡನಾಟ ಅಂದರೆ ಅದು ತಪ್ಪು ರೀತಿ ಒಡನಾಟ ಅಲ್ಲ, ಒಳ್ಳೆ ರೀತಿ ಒಡನಾಟ. ಒಂದು ವ್ಯಕ್ತಿನ ಅರಿತುಕೊಳ್ಳುವ ಸಾಮರ್ಥ್ಯ, ಅರಿತುಕೊಳ್ಳುವ ಒಂದು ನಡೆಗೆ ನೀವು ನಡ್ಕೊಂಡಾಗ ಪ್ರಾಬ್ಲಿ ನಿಮಗೊಂದು ಮನಸ್ಸಲ್ಲಿ ಗೊತ್ತಾಗುತ್ತೆ, ಓ ಇವನು ಈ ವಿಷಯನ ಈ ಥರ ನೋಡ್ತಾನೆ, ದುಡ್ಡು ಅಂದರೆ ಇವನಿಗೆ ಈ ಥರ ಅನಿಸುತ್ತೆ, ದೊಡ್ಡವರು ಅಂದರೆ ಅವ್ನಿಗೆ ಈ ಥರ ಮರ್ಯಾದೆ ಕೊಡ್ತಾರೆ, ಚಿಕ್ಕ ಮಕ್ಕಳು ಅಂದರೆ ಈ ಥರ ನೋಡ್ತಾರೆ, ಯಾರೋ ಕೆಲಸ ಮಾಡೋರ ಜೊತೆಗೆ ಇವನ ಸಂಬಂಧಗಳು ಹೇಗಿರುತ್ತೆ, ಅಥವಾ ಇವನು ನಾಳೆಗಳನ್ನು ಭವಿಷ್ಯಗಳನ್ನು ನೋಡೋ ರೀತಿ ಹೇಗಿರುತ್ತೆ, ಇದೆಲ್ಲದೂ ಇಂಪಾರ್ಟೆಂಟ್. ನಮ್ಮ ಮನೆಗಳಲ್ಲೇನು ಗುಣವಂತ, ರೂಪವಂತ, ವಿದ್ಯಾವಂತ, ಹಣವಂತ, ಆಯಿತು, ಈಸ್ ದ ರೈಟ್ ಫಿಟ್. ಆ ಥರ ಅಲ್ಲ. ಒಬ್ಬನ್ನ ನೀವು ಕಟ್ಕೋತಿದ್ದೀರಾ ಅಂದರೆ ಹಣ ಬಂದು ಹೋಗೋವಂಥ ವಿಷಯ, ಓಕೆ, ಆ್ಯಂಡ್ ರೂಪು ಇಟ್ಸ್ ಫೇಡ್ಸ್ ಅವೇ, ರೈಟ್. ಆ್ಯಂಡ್ ರೂಪ ಅದು ಆಗ್ಬೋದು, ಆಗ್ದಲೇ ಇರ್ಬೋದು, ಅದು ವಯಸ್ಸಿನ ತಕ್ಕಂಗೆ ಹೋಗ್ಬಿಡುತ್ತೆ, ಆಯಿತಾ. ಅದ್ರ ಜೊತೆ ಅವನು ಒಳ್ಳೆ ಕುಟುಂಬದಿಂದ ಬಂದಿರೋದ್ರಿಂದನೇ ಕೆಲವೊಂದು ಒಳ್ಳೆದನ್ನು ಕಲ್ತಿರ್ಬೋದು, ಕೆಟ್ಟದನ್ನು ಕಲ್ತಿರ್ಬೋದು. ಆದರೆ ನಾನು ಮಾತಾಡ್ತಿರೋದೇನು ಅಂದರೆ ಒಬ್ಬ ಹುಡುಗನ ಕಂಪ್ಲೀಟ್ ವ್ಯಕ್ತಿತ್ವ, ಅವನು ಅವನ ದೇಹವನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಫಸ್ಟ್ ಒನ್, ಅದು ಅವನ ವ್ಯಕ್ತಿತ್ವನ ನಿರೂಪಿಸುತ್ತೆ. 2, ಅವನಿಗೇನೋ ಒಂದು ಸಾಧಿಸೋ ಛಲ ಇದೆಯಾ, ಅವನ ನಾಳೆಗೆ ನಾನು ನಿರೂಪಿಸುತ್ತೆ. 3ನೇದು, ನಾನು ಏನಕ್ಕೆ ಈಲ್ಡ್ ಮ್ಯಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 3rd ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ಸೆಕೆಂಡ್ 2 ಇದ್ಬಿಟ್ಟು ಈ ಟ್ರಾಮಾಗಳಲ್ಲಿದ್ದು ಹೆಂಗೆಂಗೋ ಬಿಹೇವ್ ಮಾಡೋದು, ಅಥವಾ ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ ಆ ಸರಿಯಾದ ಪರಿಸ್ಥಿತಿ ಎಲ್ಲರಿಗೂ ಎಲ್ಲದು ಸರಿಗಿರುತ್ತೆ ಅಂತಲ್ಲ, ಆದರೆ ಇದು ಸರಿಗಿಲ್ಲ ಅನ್ನೋ ಅರಿವು ತೊಗೊಂಡು ಅದನ್ನ ಸರಿ ಮಾಡಿಕೊಂಡು ಈ ಹ್ಯಾಸ್ ಟು ಬಿ ಲಿವ್ ವಿತ್ ಇಟ್, ಈ ಹ್ಯಾಸ್ ಟು ಬಿ ಪೀಸ್ ವಿತ್ ಇಟ್, ಈ ಹ್ಯಾಸ್ ಟು ಬಿ ಮೋಲ್ಡ್ ವಿತ್ ಇಟ್ ರಾದರ್ ದ್ಯಾನ್ ಕಾಂಪ್ರಮೈಸಿಂಗ್ ವಿತ್ ದಿಸ್. ಸೊ ಆ ಥರ ಇದ್ದರೆ ನಿಮಗೆ ಸಂಸಾರದಲ್ಲಾಗಿರ್ಬೋದು ಅಥವಾ ಮುಂದೆ ಆಗು ಹೋಗುವ ದಿನಚರಿಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದು ಸಂಸಾರ ಅಂತ ಬಂದಾಗ, ಸಮಾಜ ಅಂತ ಬಂದಾಗ 10 ಏರುಪೇರುಗಳಾಗೋದು ಸಹಜ. ಆ ಏರುಪೇರುಗಳಿಗೆ ಯಾವ ರೀತಿ ಒಳಗೂಡಿಸ್ಕೋತಾರೆ ಅವರು ಅನ್ನೋದು ಅವರಲ್ಲಿರೋ ಸೆಲ್ಫ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಅದು ಇಂಪಾರ್ಟೆಂಟ್ ಆಗಿದೆ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಹೌದು, ಮದುವೆ ಆದಮೇಲೆ ಆ ಟ್ರಾಮಾಗಳೆಲ್ಲ ಆಚೆ ಕಡೆ ಬಂದಮೇಲೆ ಅವ್ರನ್ನ ಸರಿ ಮಾಡ್ಸಕ್ಕೆ ಹೋಗಿ ನಮಗೆ ಟ್ರಾಮಾ ಶುರು ಆಗ್ಬಿಡುತ್ತೆ. ಅವಾಗ ಇಬ್ರಿಗೂ ಟ್ರಾಮಾ ಆಗ್ಬಿಟ್ರೆ ಲೈಕ್ ಮ್ಯಾರೇಜ್ ಉಳಿಯೋದೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಮ್ಯಾರೇಜ್ ಉಳಿಯೋದೇ ಇಲ್ಲ ಇನ್ ಆಲ್ ದಿಸ್ ಲೀವ್. ಸೊ ನಾವಿವಾಗ ಅವರಿಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನನ್ನ ಪ್ರಕಾರ ಒಂದು ಹುಡುಗನ ವ್ಯಕ್ತಿತ್ವನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ. 4ನೇದು, ನಿಮಗೆ ಅವ್ರ ಬಗ್ಗೆ ಪ್ರೀತಿ ಆಗಬೇಕು. ನಾವು ಪ್ರೀತಿ ಅಂದ ತಕ್ಷಣ ನಾವು ತಾಯಿನೂ ಪ್ರೀತಿ ಮಾಡ್ತೀವಿ, ತಂಗಿನೂ ಪ್ರೀತಿ ಮಾಡ್ತೀವಿ, ತಮ್ಮನೂ ಪ್ರೀತಿ ಮಾಡ್ತೀವಿ, ಗೆಳೆಯರನ್ನೂ ಪ್ರೀತಿ ಮಾಡ್ತೀವಿ. ಹುಡುಗಿರೇ ತಿಳ್ಕೊಳ್ಳಿ, ಅಥವಾ ಹುಡುಗರಿಗೂ ಸ್ವಲ್ಪ ಅನ್ವಯಿಸುತ್ತೆ ಇದು. ಅವ್ರ ಮೇಲೆ ನಿಮಗೆ ಪ್ರೇಮ ಆಗಬೇಕು. ಪ್ರೇಮ ಅಂತಂದರೆ ಏನು ಅಂದರೆ ಫಿಸಿಕಲಿ ನೀವು ಅವ್ರನ್ನ ಇಷ್ಟಪಡಬೇಕು. ಅವ್ನ ನಗು ಆಗಲಿ ಇದಾಗಲಿ, ಇಟ್ ಈಸ್ ವೆರಿ 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 ಸಬ್ಜೆಕ್ಟಿವ್. ನೀವೆಲ್ಲ ಇರ್ಬೋದು, ದುಡ್ಡಿರ್ಬೋದು, ವಿದ್ಯಾವಂತ ಇರ್ಬೋದು, ಏನೋ ಎಲ್ಲ ಇರ್ಬೋದು, ನಿಮಗೆ ಅವರಲ್ಲಿ ಆಕರ್ಷಣೆ ಇಲ್ಲ ಅಂತಂದರೆ, ಒಬ್ಬೊಬ್ರದ್ದು ಒಂಥರ ಡಿಫ್ರೆಂಟ್ ಒಂದು ಹುಡುಗರು ಒಂದು ಮನುಷ್ಯನ ಸೆಲೆಕ್ಟ್ ಮಾಡಬೇಕಂದ್ರೆ ಇಟ್ಸ್ ಅ ವೆರಿ ವೆರಿ ಸಬ್ಜೆಕ್ಟಿವ್. ಫಸ್ಟ್ 3ನ ನೀವು ಫೌಂಡೇಶನಾಗಿ ಇಟ್ಕೊಳ್ಳಿ. 4ನೇದು ಇಟ್ಸ್ ವೆರಿ ಸಬ್ಜೆಕ್ಟಿವ್. ನಿಮಗೆ ಏನು ಬೇಕು ಆ ಹುಡುಗನಲ್ಲಿ, ಅವನು ಚೆನ್ನಾಗಿರಬೇಕು, ಟಾಲು, ಹ್ಯಾಂಡ್ಸಮ್ಮು, ಡಾರ್ಕು, ಅಥವಾ ನೀವು ಏನೇನು ಅನ್ಕೋತೀರಾ ಅದರಲ್ಲೆಲ್ಲ ಬಂದು ಒಂದು ಇಬ್ಬರ ಒಂದು ನಡುವೆ ಒಂದು ಪ್ರೇಮ ಆಗಬೇಕು. ನೀವು ಪ್ರಿಯತಮರು ಅಂದರೆ ಒಂದು ಹುಡುಗ ಒಂದು ಹುಡುಗಿ ನಡುವೆ ಮೋರ್ ದೆನ್ ಅ ಲವ್ ದೇರ್ ಹ್ಯಾಸ್ ಟು ಬಿ ಸರ್ಟನ್ ಅಮೌಂಟ್ ಆಫ್ ಲಸ್ಟ್ ಜೊತೆಲಿರಬೇಕು, ಮುದ್ದಿಸ್ಬೇಕು, ಪ್ರೀತಿಸ್ಬೇಕು ಅನ್ನೋದು ಬರಬೇಕು. ಆ ಒಂದಿದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ಮೋಸ್ಟ್ ಆಫ್ ದ ಜನಗಳು ಏನು ಮಾಡ್ತಾರೆ ಅಂದರೆ, ಸಾರಿ ನಿಂಗೇನೋ ಕೇಳಬೇಕು ಅನ್ನಿಸ್ತಿದೆ, ನಿಲ್ಲಿಸ್ತಾ ಇದ್ದೀನಿ, ನನ್ನ ಫ್ಲೋ ಕಟ್ ಆಗುತ್ತೆ, ಅದಕ್ಕೋಸ್ಕರ ಕ್ಷಮೆ ಇರಲಿ. ನಾನೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ಮೋಸ್ಟ್ ಆಫ್ ದ ಹುಡುಗಿರು ಲಾಸ್ಟ್ನೇದಕ್ಕೆ ಮಾತ್ರ ನೋಡ್ತಾರೆ. ಆಯ್ತು, ನಂಗೆ ಇಷ್ಟ ಆಯಿತು, ಇದು ಮಾಡಿದೆ, ನಂಗೆ ಲಸ್ಟ್ ಆಯಿತು, ನನಗೆ ಪ್ರೇಮ ಆಯಿತು. ಅದು ತಪ್ಪು ಖಂಡಿತ ಅಲ್ಲ, ಅದು ಖಂಡಿತ ತಪ್ಪಲ್ಲ. ಅದಿರಲೇಬೇಕು, ಸಾಯೋ ತನಕ ಪ್ರೇಮ ಇರಲೇಬೇಕು. ಬಟ್ ನಾವು ಫಸ್ಟ್ 1 ಪಾಯಿಂಟಿಗೋಸ್ಕರನೇ ಅವ್ರನ್ನ ಜೊತೆಯಲ್ಲಿರಬಾರ್ದು. ನೀವು ಫಸ್ಟ್ 3 ಪಾಯಿಂಟ್ಸ್ನ ಫೌಂಡೇಶನಲ್ಲಿ ಇಟ್ಕೊಂಡು, 4ನೇದು ದಟ್ ಅಟ್ರಾಕ್ಷನ್, ದಟ್ ಲವ್, ಮೋರ್ ದೆನ್ ಅ ಲವ್, ಲಸ್ಟ್ ಇರಬೇಕು ಆ ವ್ಯಕ್ತಿ ಬಗ್ಗೆ. ಅವ್ನ ವ್ಯಕ್ತಿ ಬಗ್ಗೆ ಇರಬೇಕು, ಅವ್ನ ಪಕ್ಕ ಕೂತ್ಕೋಬೇಕು, ಜೊತೆಲಿರಬೇಕು, ಓಡಾಡಬೇಕು, ಕರ್ಕೊಂಡು ಹೋಗಬೇಕು ಅನ್ನೋ ಎಲ್ಲ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿರಬೇಕು. ಆವಾಗ ನಿಮಗೆ ಆ ವ್ಯಕ್ತಿಗೆ ಸಂಪೂರ್ಣವಾದಂಥ ಸಂಬಂಧ ಆಗುತ್ತೆ, ಸಂಪೂರ್ಣವಾದಂಥ ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದಿಸ್ ಎಲ್ಲ 4 ಥಿಂಗ್ಸ್. ನೀನು ಇನ್ಸ್ಟೆಂಟಾಗಿ ಹೇಳಿದಕ್ಕೆ ನಂಗೆ ಇಷ್ಟೇ ತಲೆ ಕೊಟ್ಟೆ. 4 ಹೇಳ್ಬೋದು, ಈ ಹ್ಯಾಸ್ ಟು ಬಿ ಅದು ಇದು ಅಂತ ಎಲ್ಲ. ಬಟ್ ಫಂಡಮೆಂಟಲಿ ನೀವು
ಒಂದೊಂದ್ಸಲ ರಿಹೈಡ್ರೇಟ್ ಮಾಡಿ ನಾನು ಫಿನಿಶ್ ಏನೋ ಇದು ಮಾಡಬೇಕಂತಂದರೆ ಫಿಸಿಕಲಿ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ಲಿ ಟೇಕನ್ ಕೇರ್. ಸೊ ರೊಟೀನ್, ಡಿಸಿಪ್ಲಿನ್, he knows what is happening. Second thing, he has to achieve a zeal to do something greater in life so that he will constantly work on something better. Third thing, he has to heal his traumas, he has to be mature. Fourth one, ನಿಮಗೆ ಅವ್ರ ಜೊತೆ ಪ್ರೇಮ ಆಗಬೇಕು. ಪ್ರೀತಿ ಆಗತ್ತೆ, ನಾವು ಪ್ರೀತಿ ಇದ್ದರೆ ಪ್ರೀತಿಗಿಂತನೂ ಒಂದು ಹೆಚ್ಚಿನದು ನನ್ನ ಪ್ರಕಾರ ಪ್ರೇಮ. ಅವನ ಜೊತೆ ಇರೋದಾಗಲಿ ಅಥವಾ ನಮಗೂ ನಮ್ಮ ವರ್ಸ್ಟ್ ನಮ್ದು ಯಾವುದೇ ರೀತಿ ಒಂದು ವರ್ಸ್ಟ್ ಲೇಯರ್ ಆಫ್ ಲೈಫ್ನ ನಾವೊಬ್ಬರಿಗೆ ತೋರಿಸ್ಕೋಬೇಕು ಅಂತಂದರೆ ಅದು ಲಸ್ಟಲ್ಲಿ ಮಾತ್ರ ಕಾರಣ. ಲಸ್ಟ್ ಇದ್ದರೆ ಮಾತ್ರ ಆಗುತ್ತೆ. ರೆಸ್ಟ್ ಎವ್ರಿಥಿಂಗ್ ನೀವೆಲ್ಲ ಬುದ್ಧಿವಂತರು ಎಂಜಾಯ್ ಮಾಡಿ. ಸಡನ್ನಾಗಿ ಹಿಂಗೆ ಕ್ವಶನ್ ಕೇಳಿದ್ರೆ ನಾನು ಎಷ್ಟು ನನಗಿರೋ ಲಿಮಿಟೆಡ್ ನಾಲೆಜ್. ಇನ್ನೊಂದು ಕ್ವೆಶನ್ ಕೇಳಲ್ಲ. 8 ಅಲ್ಲ, ಮ್ಯಾರೇಜ್ನ ಸಸ್ಟೈನ್ ಮಾಡೋದಕ್ಕೆ 3 ಮುಖ್ಯವಾದ ಕಾರಣಗಳು ಹೇಳಿ ಅಥವಾ ಟಿಪ್ಸ್ ಹೇಳಿ. ಮ್ಯಾರೇಜ್ನ ಲೈಫ್ ಲಾಂಗ್ ಸಸ್ಟೈನ್, ಲೈಕ್ ಒಂದು ಮ್ಯಾರೇಜ್ನ ಮುಂದೆ ತೊಗೊಂಡೋಗಿ ಅದನ್ನ ಲೈಕ್ ಭದ್ರತೆ ಮಾಡೋದಕ್ಕೆ ವಾಟ್ ಆರ್ ದ 3 ಥಿಂಗ್ಸ್ ಪೀಪಲ್ ಹ್ಯಾವ್ ಟು ಡೂ ಆರ್ 3 ಟಿಪ್ಸ್ ಯು ಕ್ಯಾನ್ ಗಿವ್ ಟು ದ ಪೀಪಲ್? ಗುಡ್ ಕ್ವಶನ್. ಫಸ್ಟ್ ಒನ್, there has to be, okay, more than a love there is a lust, more than a lust there has to be respect. ಲಸ್ಟ್ ಲವ್ ಏನಕ್ಕೆ ಅಂದರೆ ನೀವು ಒಂದಾಗಕ್ಕೆ, ಅದಾದಮೇಲೆ ಅದನ್ನ ಸಸ್ಟೈನಬಲ್ ಆಗಿ ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ದೇರ್ ಹ್ಯಾಸ್ ಟು ಬಿನ್ ಇಮ್ಮೆನ್ಸ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಬಿಟ್ವೀನ್ ಈಚ್ ಅದರ್. ಹುಡುಗನೇ ಹುಡುಗಿಗೆ ರೆಸ್ಪೆಕ್ಟ್ ಮಾಡಬೇಕು, ಅದು ಹುಡುಗಿನೇ ಹುಡುಗಂಗೆ ರೆಸ್ಪೆಕ್ಟ್ ಮಾಡಬೇಕಂತಲ್ಲ, ಇಬ್ಬರಿಗೂ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಹವೆವರ್, ಈಗ ಅವರು ಹೋಗಿ ಬನ್ನಿ ಅಂತ ಬಹುವಚನದಲ್ಲಿ ನಮ್ಮನ್ನ ಮಾತಾಡಿದ ತಕ್ಷಣವೇ ಮರ್ಯಾದೆ, ಅಥವಾ ನಾವು ಅವ್ರನ್ನ ಏಕವಚನದಲ್ಲಿ ಮಾತಾಡಿಸಿದ ತಕ್ಷಣವೇ ಅವಮರ್ಯಾದೆ ಅಥವಾ ಮರ್ಯಾದೆ ಅಂತಲ್ಲ. ಹೆಣ್ಣು ಮಕ್ಕಳು ಗಂಡಸರಿಗೆ ತೋರಿಸುವ ಮರ್ಯಾದೆ, ತೋರಿಸುವ ರೀತಿ ರಿವಾಜು ಬೇರೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ತೋರಿಸುವ ರೀತಿ ರಿವಾಜು ಬೇರೆ, ಆಯಿತಾ? ಅದ್ರ ಮಧ್ಯೆ ಒಂದು ಗೌರವ ಇರಬೇಕು, ಒಂದು ಗೌರವಾನ್ವಿತ ಸಂಬಂಧ ಆಗಬೇಕು. ದೇರ್ ಹ್ಯಾಸ್ ಟು ಬಿ ರೆಸ್ಪೆಕ್ಟ್ ಬಿಟ್ವೀನ್ ದ ರಿಲೇಷನ್ಶಿಪ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕೀಪ್ ಇಟ್ ಆ್ಯಸ್ ಪ್ರೈವೇಟ್ ಆಸ್ ಪಾಸಿಬಲ್. ನೀವು ಎಷ್ಟು ಅದನ್ನ ಪ್ರೈವೇಟಾಗಿ ಇಟ್ಕೋತಿರ್ತಾರೆ, ನೀವು ನಿಮ್ಮ ಹುಡುಗಿ ಬಿಟ್ಟರೆ ದೇರ್ ಶುಡ್ ನಾಟ್ ಬಿ ಎನಿ ಅದರ್ ಥರ್ಡ್ ಪರ್ಸನ್. ಮಗ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಗೆಳೆಯರಾಗಿರ್ಬೋದು. ನೆವರ್ ಡಿಸ್ಕಸ್ ಯುವರ್ ವೈಫ್ ಆರ್ ಗರ್ಲ್ ಫ್ರೆಂಡ್ ವಿತ್ ಎನಿ ಒನ್ ಎಲ್ಸ್. ಆರ್ ನೀವು ಹುಡುಗಿರಾಗಿದ್ದರೆ ಬಾಯ್ ಫ್ರೆಂಡು ಅಥವಾ ಲವರು ಅಥವಾ ಗಂಡಂದಿರ ಬಗ್ಗೆ ಬೇರೆಯವ್ರ ಜೊತೆ ಯಾವತ್ತೂ ಮಾತಾಡಬೇಡಿ. ಒಳ್ಳೇದಾಗಲಿ ಕೆಟ್ಟದಾಗಲಿ ಅದು ನಿಮ್ಮಿಬ್ಬರು ಮಧ್ಯೆ. ಎಕ್ಸ್ಟ್ರೀಮ್ಲಿ ಗ್ರೇಟ್ ನಿಮ್ಮಿಬ್ಬರ ಮಧ್ಯೆನೇ, ಎಕ್ಸ್ಟ್ರೀಮ್ಲಿ ಕೆಟ್ಟದ್ದು ನಿಮ್ಮಿಬ್ಬರ ಮಧ್ಯೆನೇ. ಯಾರೇ ಮೂರನೇವ್ರು ಬಂದು ಅವ್ರ ಉದ್ದೇಶ ಒಳ್ಳೇದಿದ್ರೂ ಕೂಡ ಅದು ಖಂಡಿತ ಸರಿಯಾಗಲ್ಲ. ನಾನು ಇದು ಬಗ್ಗೆ ಮಾತಾಡಿ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಎಲ್ಸ್, ಬಟ್ ಸ್ಟಿಕ್ ಟು ದಿಸ್. ಫಸ್ಟ್ ಥಿಂಗ್, ದೇರ್ ಹ್ಯಾಸ್ ಟು ಬಿ ಇಮೆನ್ಸ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಐ ವಾಂಟ್ ಯು ಟು ಕೀಪ್ ಯುವರ್ ಈಚ್ ಅದರ್ ಪ್ರೈವೇಟ್. ಮೂರನೇದು ಏನು ಹೇಳ್ಬೇಕಂತಂದರೆ, ಒಂದು ಗಂಡ ಹೆಂಡತಿ ಚೆನ್ನಾಗಿದ್ದು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಬೇಕು ಅಂತಂದರೆ, ನಿಮ್ಮ ಹತ್ರ ಕೆಲವೊಂದು ಗಂಡ ಹೆಂಡತಿ ತುಂಬ ದುಡ್ಡಿರುತ್ತೆ, ಅಪ್ಪ ಅಮ್ಮ ಹತ್ರ ದುಡ್ಡಿರುತ್ತೆ, ಅದೊಂದೇನು ವಂಶಪಾರಿವಾರ ಬಂದಿರ್ಬೋದು, ಅಥವಾ ನಾವೇ ದುಡ್ಕೊಂಡಿರ್ಬೋದು, ಅಥವಾ ಏನೇ ಮಾಡಿರ್ಬೋದಲ್ವ. ಮಿಗಿಲಾಗಿ ದೇರ್ ಹ್ಯಾಸ್ ಟು ಬಿ ಸರ್ಟನ್ ಅಮೌಂಟ್ ಆಫ್ ಗೋಲ್. ಒಂದು ಗೋಲ್ ಇರಬೇಕು. ವಿ ವೇಕ್ಸ್ ಅಪ್ ಟು ಅಚೀವ್ ಸಮಥಿಂಗ್. ಅದು ಸಮಾಜದಲ್ಲಿ ಹೆಚ್ಚಿಗೆ ಗೌರವ ಪಡೆಯೋದಾಗಿರ್ಬೋದು, ಅಥವಾ ದುಡ್ಡು ಮಾಡೋದಾಗಿರ್ಬೋದು, ಅಥವಾ ಒಬ್ಬ ಹುಡುಗ ಏನಾರು ಅಚೀವ್ ಮಾಡೋದಾಗಿರ್ಬೋದು, ಹುಡುಗಿ ಏನೋ ಅಚೀವ್ ಮಾಡೋದಾಗಿರ್ಬೋದು. ಅಂದರೆ ಇಬ್ಬರಿಗೂ ಸೇರಿ ಒಂದು ಗೋಲ್ ಇರಬೇಕು. ವಿ ವೇಕ್ಸ್ ಅಪ್ ಟು ಅಚೀವ್ ದಟ್ ಗೋಲ್. ಸೊ ಆ ಗೋಲ್ನ ಅಚೀವ್ ಮಾಡೋಕ್ಕೆ ಬಂದಾಗ ದೇರ್ ಆರ್ ಸರ್ಟನ್ ಚಾಲೆಂಜಸ್. ಇಬ್ಬರು ಗಂಡ ಹೆಂಡತಿ ಅಥವಾ ಹುಡುಗ ಇಬ್ಬರು ಕೂಡಿ ಆ ಚಾಲೆಂಜ್ ಜೊತೆಗೆ ಹೋರಾಟ ಮಾಡಬೇಕೇ ವಿನಃ ಆಪಸ್ಸಲ್ಲಿ ನಾವಿಬ್ರು ಅಂದರೆ ಅವರಿಬ್ಬರು ಹೋರಾಟ ಮಾಡಬಾರ್ದು. ನಾವು ಆ ಒಂದು ಚಾಲೆಂಜ್ಗಳ ಜೊತೆ ಫೈಟ್ ಮಾಡಬೇಕು. ಆ ಫೈಟ್ ನಮಗಿಲ್ಲ, ಒಂದು ಏಮ್ ಇಲ್ಲ, ದೂರದೃಷ್ಟಿ ಇಲ್ಲ, ದೃಷ್ಟಿಕೋನ ಇಲ್ಲ ಅಂದರೆ ಹುಡುಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹುಡುಗಿ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದೇರ್ ಆರ್ 3 ಥಿಂಗ್ಸ್. 1 ಥಿಂಗ್, ದೇರ್ ಹ್ಯಾಸ್ ಟು ಬಿ ರೆಸ್ಪೆಕ್ಟ್, ಗೌರವ ಇರಬೇಕು, ಮರ್ಯಾದೆ ಇರಬೇಕು ಇಬ್ಬರಿಗೂ. ಎರಡನೇದಾಗಿ ಆದಷ್ಟು ಪ್ರೈವೇಟಾಗಿ ಇಟ್ಕೊಳ್ಳಿ. ಸಸ್ಟೈನಬಲ್ ಆಗೋಕ್ಕೆ, ಗ್ರೋತ್ ಆಗೋಕ್ಕೆ ಇಬ್ಬರಿಂದನೂ ಒಂದೇ ಗೋಲ್ ಇರಬೇಕು. ಅದು ನನ್ನದೇ ಒಂದು ಹುಡುಗಂದೇ ಗೋಲು, ಹುಡುಗಿದೇ ಗೋಲು ಅಂತಲ್ಲ. ಅಥವಾ ಒಬ್ಬರಿಂದ ಒಬ್ರಿಗೆ ತ್ಯಾಗ ಮಾಡೋದಾಗಿರ್ಬೋದು, ಅಥವಾ ಅದನ್ನು ಅಚೀವ್ ಮಾಡೋಕ್ಕೆ ಫೈಟ್ ಮಾಡೋಕ್ಕೆ. ನಾವಿಬ್ಬರು ಫೈಟ್ ಅಂದರೆ ನೀವಿಬ್ಬರು ಫೈಟ್ ಮಾಡೋದಲ್ಲ, ನೀವು ಆ ಗೋಲ್ನ ಅಚೀವ್ ಮಾಡೋಕ್ಕೆ ಬರೋ ಚಾಲೆಂಜಸ್ಗೆ ಫೈಟ್ ಮಾಡಬೇಕು. ಇದೇ 3 ಥಿಂಗ್ಸ್. ತುಂಬ ಚೆನ್ನಾಗಿ, ತುಂಬ ಸರಳತೆಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ನನಗೆ ಕೇಳಲ್ವಾ ಏನನ್ನು? ಗೌರಿ ಅವ್ರು ನೀನೆಲ್ಲ ಹೇಳ್ಕೊಟ್ಬಿಟ್ಟಿದೆಯಲ್ಲ ಬಂಗಾರ, ನನಗೆ ನಾನು ಇನ್ನೇನು ಕೇಳಿ ನಿನಗೆ. ಇವರ ವೆರಿ
ಸಂಪೂರ್ಣವಾದ ವ್ಯಕ್ತಿತ್ವ ಇಲ್ಲ ಇಲ್ಲ ಗೌರಿ ಇದು ಅವ್ರದ್ದು. ತುಂಬಾ ಖಂಡಿತ ಖಂಡಿತ ಅವ್ರನ್ನ ಹೊಗಳಕ್ಕೆ ಬೇಕಾಗಿಲ್ಲ. ಹೊಗಳಿಕೆ ಇರೋದು ಹೇಳಿದ್ರೆ ಅದರಲ್ಲಿ ಏನಿದೆ. ನನ್ಗೂ ಏನಾದ್ರೂ ಕೇಳಿ. ನಾವು ಸಂಬಂಧಗಳಲ್ಲಿ ಯಾರು ಒಬ್ಬರಿಗೆ ಇಂಡಿಯನ್ಸ್ ಆರ್ ರಿಲೇಟಿವ್ಲಿ ನಾಟ್ ಓಕೆ ಟು ಟೇಕ್ ಕಾಂಪ್ಲಿಮೆಂಟ್ಸ್, ವಿಟ್ ಈಸ್ ಓಕೆ. ಯಾವ್ದು Generally we don't ಚೆನ್ನಾಗಿದೆ take, ಹೌದು. ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಚೆನ್ನಾಗಿ ಜನರಲಿ ಯಾವಾಗ ನಾವು ನೆಗೆಟಿವ್ ಕಾಂಪ್ಲಿಮೆಂಟ್ಸ್ ಬಂದಾಗ ರಿಯಾಕ್ಟ್ ಮಾಡಕ್ ಟ್ರೈ ಮಾಡ್ತೀವಿ, ಆದ್ರೆ ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ ಬಂದಾಗ ಯಾವತ್ತೂ ಥ್ಯಾಂಕ್ ಯು ಹೇಳಲ್ಲ ಅಥವಾ ಗ್ರಾಟಿಟ್ಯೂಡ್ ಫೀಲ್ ಮಾಡೋದಿಲ್ಲ. ಇಟ್ಸ್ ಹ್ಯೂಮನ್ ಟೆಂಡೆನ್ಸಿನೇ ಅನ್ಸುತ್ತೆ, ಬಟ್ ಲೆಟ್ ಅಸ್ ಚೇಂಜ್ ಇಟ್. ಹೌದು. ಏನ ಕೇಳ್ತೀರಾ? ನಾನು ಏನು ಕೇಳಲಿ ನಿಮಗೆ, ಎಷ್ಟೊತ್ತಿಗೆ ಮಲ್ಕೊಳಕ್ಕೆ ಪರ್ಮಿಷನ್ ಇವತ್ತು? ಓಕೆ, ನಾನೇ ಕ್ವೆಶನ್ ಕೇಳ್ಕೊಂಡು ನಾನೇ ಆನ್ಸರ್ ಮಾಡ್ತೀನಿ. ನನಗೆ ನಾನು ಒಂದು 3 ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಾರ್ ದ ಪೀಪಲ್ ಹೂ ಆರ್ ಮ್ಯಾರಿಡ್. ನಾನು ಹುಡುಗಿನ ಹೆಂಗೆ ಚೂಸ್ ಮಾಡಬೇಕು, ಹುಡುಗನ ಹೆಂಗೆ ಚೂಸ್ ಮಾಡಬೇಕು ಅಂತ ಹೇಳಷ್ಟು ದೊಡ್ಡವಳು ಆಗಿಲ್ಲ ಅನಿಸುತ್ತೆ ಇನ್ನೂ. ಹೀಸ್ ಅ ಬೆಟರ್ ಪರ್ಸನ್ ಟು ಎಕ್ಸ್ಪ್ಲೇನ್ ದ್ಯಾಟ್. ಬಟ್ ನಾನು 8 ವರ್ಷ ಮದುವೆ ಆಗಿರೋ ಟೈಮಲ್ಲಿ ನಾನೇನು 3 ಥಿಂಗ್ಸ್ ಕಲ್ತಿದ್ದು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಸಪೋರ್ಟಿವ್ ಆಗಿರಬೇಕು. ನಿಮ್ಮ ಪಾರ್ಟ್ನರ್ಗೆ ಅವ್ರು ಏನೇ ಮಾಡಲಿ ಸಪೋರ್ಟ್ ಮಾಡಿಕೊಂಡು ಅವ್ರ ಜೊತೆ ನೆಡ್ಕೊಂಡು ಹೋಗಬೇಕು. ಸಪೋರ್ಟ್ ಇಲ್ಲ ಅಂದರೆ ಗ್ಯಾರಂಟಿ ಯಾರು ಏನೂ ಅಚೀವ್ ಮಾಡೋದಕ್ಕಾಗಲ್ಲ. ಲೆಟ್ ಇಟ್ ಬಿ ಯುವರ್ ಹಸ್ಬೆಂಡ್ ಆರ್ ಯುವರ್ ವೈಫ್. ಅವ್ರಿಗೆ ಏನು ಇಷ್ಟನೋ, ಅವ್ರ ಗೋಲ್ಸ್ ಏನಿದೆಯೋ 100% ಸಪೋರ್ಟ್ ಕೊಡಿ. ಒಂದು ಉನ್ನತ ಸ್ಥಾನ ಹೋಗೋವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಸಪೋರ್ಟ್ ಅನ್ನೋದಿದೆಯಲ್ಲ, ಫ್ಯಾಮ್ಲಿ ಸಪೋರ್ಟು, ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಫ್ರೆಂಡ್ಸ್ ಬರಲ್ಲ, ಆಚೆ ಕಡೆಯವ್ರು ಬರಲ್ಲ, ಯಾರೂ ಬರೋದಿಲ್ಲ. 1 ಪರ್ಸನ್ ಲೈಕ್ ಯುವರ್ ಪಾರ್ಟ್ನರ್, 1 ಪರ್ಸನ್ ಇದ್ದರೆ ಲೈಫಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದಂತೆ. ಅದ್ರದ್ದು ಎಕ್ಸಾಂಪಲ್, ನಾನು ನಿಮ್ಮ ಸಪೋರ್ಟಿವ್ ಆಗಿಲ್ವ ರೀ? ಸೊ ಸಪೋರ್ಟಿವ್ ಆಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕಾಂಪ್ರಮೈಸ್. ಯಾಕಂದರೆ 2 minds ವಿಲ್ ನೆವರ್ ಬಿ ದ ಸೇಮ್. ನಾನೊಂಥರ ಯೋಚನೆ ಮಾಡ್ತಾಯಿರ್ತೀನಿ, ನನ್ನ ಪಾರ್ಟ್ನರ್ ಇನ್ನೊಂದು ಥರ ಯೋಚನೆ ಮಾಡ್ತಾಯಿರ್ತಾರೆ. ಸೊ ಅದು ಯಾವತ್ತೂ ಕೊಲ್ಯಾಬ್ರೇಟಿವ್ ಆಗಿ ಡಿಸಿಷನ್ ತೊಗೋಬೇಕಾಗತ್ತೆ ಏನಾದರೂ ಮಾಡೋವಾಗ. ಸೊ ಒಬ್ಬರು ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಎಲ್ಲರೂ ಹೇಳ್ತಾರೆ, ಇಬ್ಬರು ಲೈಕ್ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಯಾವತ್ತೂ ಆಯಿಲ್ ಬೆಳ್ಳು ಯಾವತ್ತೂ ಒಂದೇ ಹೈಟ್ ಇಲ್ವಲ್ಲ, ಒಂದೇ ಥರ ಇಲ್ವಲ್ಲ. ಸೊ ಅದೇ ಥರ ಲೈಫೂ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ 3ನೇದು, ಏನಾದರೂ ಲೈಫಲ್ಲಿ ಹೊಸತನ ಅನ್ನೋದಿರಬೇಕು. ಏನಾದರೂ ಹೊಸದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಜೊತೆಗೆ, ಬಿ ಇಟ್ ಅಡ್ವೆಂಚರ್, ಸ್ಪೋರ್ಟ್ಸ್, ಟ್ರಾವೆಲಿಂಗ್ ಅಥವಾ ಎನಿಥಿಂಗ್ ನಿಮ್ಗೇನು ಇಷ್ಟನೋ ಒಟ್ಟಿಗೆ ಲೈಕ್ ಎವ್ರಿ ವೀಕು ಇಬ್ಬರೂ ಹೊಸದನ್ನ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲೆಟ್ ಇಟ್ ಬಿ ಅ ಕೋರ್ಸ್, ಆನ್ಲೈನ್ ಕೋರ್ಸ್ ಆರ್ ಅ ಸ್ಪೋರ್ಟ್ ಆರ್ ಟ್ರಾವ್ಲಿಂಗ್, ಏನಾದ್ರೂ ಅಡ್ವೆಂಚರ್. ಆ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಏನೋ ಒಂದು ಹೊಸದು ಫೀಲ್ ಆಗುತ್ತೆ, ಆ ರಶ್ ಬರುತ್ತಲ್ಲ. ಸೊ ದಟ್ ಈಸ್ ಅನ್ಎಕ್ಸ್ಪ್ಲೇನಬಲ್. ಸೊ ದಟ್ ಈಸ್ ದ ಥರ್ಡ್ ಥಿಂಗ್. ಫಸ್ಟ್ ಈಸ್ ಸಪೋರ್ಟ್, ಸೆಕೆಂಡ್ ಈಸ್ ಕಾಂಪ್ರಮೈಸ್, ಆ್ಯಂಡ್ ಥರ್ಡ್ ಈಸ್ ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್ ಇನ್ ಲೈಫ್ ಟುಗೆದರ್. ಒಬ್ಬರೇ ಅಲ್ಲ, ಟುಗೆದರ್. ಸೊ ಆವಾಗ ರಿಲೇಷನ್ಶಿಪ್ ಒಂಥರ ಡಿಫ್ರೆಂಟ್ ಸ್ಟೇಜಿಗೆ ಹೋಗುತ್ತೆ, ಡಿಫ್ರೆಂಟ್ ಡೈನಾಮಿಕ್ಸೇ ತಗೊಳುತ್ತೆ. ಆಮೇಲೆ ಹ್ಯಾಪಿಯಾಗಿರ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Oh my God, so amazing, good 3 points. ಓಕೆ ಗಾಯ್ಸ್, ಆಲ್ ದ ಬೆಸ್ಟ್. ಎಸ್, ಹುಡುಗಿರೆಲ್ಲ ನನಗೆ ಲೈಕ್ ಮಾಡಿ, ಅಂದರೆ ಈ ವಿಡಿಯೋನ ನನಗೋಸ್ಕರ ಲೈಕ್ ಮಾಡಿ. ಸೊ ನಾನು ನಿಮಗೆ ಪಾಯಿಂಟ್ಸ್ ಹೇಳಿದ್ದೀನಿ. ಯಾರ್ಯಾರು ಮದುವೆ ಆಗಿದ್ದೀರಾ ಅವರೆಲ್ಲ ಗೌರಿಗೋಸ್ಕರ ಲೈಕ್ ಮಾಡಿ, ಟೋಟಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನ ನಮ್ಮ ಆ್ಯನಿವರ್ಸರಿಗೆ ವಿಶಸ್ ಕಳಿಸಿದ್ರಿ Instagramally ಆಲ್ಸೋ ಆ್ಯಂಡ್ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ವ್ಯಾಲ್ಯೂಬಲ್ ಅನಿಸಿದರೆ. ಥ್ಯಾಂಕ್ ಯು ಸೋ ಮಚ್.